ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಕಲಿಬೇಕು ಅನ್ನೋರು ಈ ಶುಕ್ರವಾರ 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು. ಅದರ್ವೈಸ್ ಮಾರ್ಕೆಟ್ ನಿಮಗೆ ಆಲ್ವೇಸ್ ಟಫ್ ಇದ್ದೇ ಇರುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ನಿಮಗೆ ಎರಡು ಟೈಪ್ ಟ್ರೇಡರ್ಸು ಸಿಗ್ತಾರೆ. ಕೆಲವರು ಟ್ರೆಂಡ್ ಬೇಸ್ಡ್ ಟ್ರೇಡರು ಸಿಗ್ತಾರೆ, ಕೆಲವರು ಸ್ಟಾಪ್ ಲಾಸ್ ಹಂಟಿಂಗ್ ಫೈಟಿಂಗ್ ಟ್ರೇಡರ್ಸ್ ಕೂಡ ಸಿಗ್ತಾರೆ. ಬೋತ್ ಟೈಪ್ ಆಫ್ ಟ್ರೇಡಿಂಗ್ ಕೂಡ ಮಾರ್ಕೆಟಲ್ಲಿ ನಡೆಯುತ್ತೆ. ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಆಲ್ವೇಸ್ ಟ್ರೇಡ್ ಮಾಡಲಿಕ್ಕೆ. ಓಕೆನಾ? ಸೊ ಇವತ್ತು ಕೂಡ ಅಷ್ಟೇ ನಾನು ಸ್ಟೂಡೆಂಟ್ಸ್ಗೆ ಏನೇನು ಹೇಳಿದ್ದೆ, ಸೊ ಅದ್ರ ಪ್ರಕಾರ ನಾನೇನು ಟ್ರೇಡ್ ಮಾಡಿದ್ದೀನಿ. ಸೊ ಇವತ್ತು ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, ನಿನ್ನೆನೂ ಪ್ರೀಮಿಯಮ್ ಮೂವ್ ಆಗ್ತಿರಲಿಲ್ಲ. ರೀಸನ್ ಕೂಡ ಅಷ್ಟೇ, ಐ ವಿ ಡ್ರಾಪ್ ಇದೆ, ವಿಕ್ಸ್ ಲೋ ಆಗ್ತಿದೆ. ಇವೊಂದು ಅದೆಲ್ಲದನ್ನು ಬಿಟ್ಬಿಡಿ, ಐ ವಿ ವಿಕ್ಸ್ ಅಂತೆಲ್ಲ. ಆ್ಯಕ್ಚುಲಿ ನಾನು ಮಾರ್ಕೆಟ್ ನೋಡಿರೋದ್ರ ಪ್ರಕಾರ ಹೇಳ್ಬೇಕಂದ್ರೆ ಮಾರ್ಕೆಟ್ ಯಾವಾಗ ಆಲ್ ಟೈಮ್ ಹೈ ಹತ್ತತ್ರ ಹೋಗ್ತಾ ಇರುತ್ತೆ ಆವಾಗ ಸ್ಲೋ ಆಗುತ್ತೆ ಮಾರ್ಕೆಟು. ಅದೇ ಆಗ್ತಿರೋದು. ಮಾರ್ಕೆಟಲ್ಲಿ ಬೆಳಿಗ್ಗೆ ಒಂದು 15 ನಿಮಿಷ ವಾಲಟೈಲ್ ಮೂಮೆಂಟ್ ಬಿಟ್ಟರೆ ಸ್ಲೋ ಆಗೋಯ್ತು ಮಾರ್ಕೆಟು, ಕಂಪ್ಲೀಟ್ಲಿ ಸ್ಲೋ. ಇವಾಗಂತೂ ಕಣಿಗೆ ಕಾಣ್ತಿಲ್ಲ ಕ್ಯಾಂಡಲ್ಸ್ಗಳು, ಅಷ್ಟು ಸ್ಲೋ ಆಗಿದೆ. ಸೊ ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಇವತ್ತೇನು ಮಚ್ ಮೋರ್ ಪ್ರಾಫಿಟ್ ಏನಿಲ್ಲ. ಜಸ್ಟ್ ಆಲ್ಮೋಸ್ಟ್ ಒಂದು 8,000 ಮಾಡ್ಕೊಂಡಿದ್ದೀನಿ ಸಿಂಗಲ್ ಟ್ರೇಡು, ನೋ ಮೋರ್ ಟ್ರೇಡ್ಸು. ಬಿಕಾಸ್ ಮಾರ್ಕೆಟಲ್ಲಿ ಎಲ್ಲಿಂದ ನಾನು ಟ್ರೇಡ್ ಮಾಡಿದೆ, ನಾನು ಕೂಡ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಕಾಲ್ ಸೈಡ್ ಟ್ರೇಡು, ಸೇಮ್ ಕಾಲ್ ಸೈಡ್ ಟ್ರೇಡೇ ನಾನು ಕೂಡ ಮಾಡಿರೋದು. ಐ ಗೆಸ್ ಇನ್ನೇನು 12 ಗಂಟೆ ಇದ್ರ ಮೇಲೆ ಇನ್ನು ಟ್ರೇಡ್ ಸಿಗುತ್ತೆ ಅನ್ನೋದು ನಂಬಿಕೆ ಇಲ್ಲ ನನಗೂ. ಸೊ ಮತ್ತೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಕೂಡ ವೇಸ್ಟು. ಪ್ರೀಮಿಯಮ್ ಕೂಡ ಕಂಪ್ಲೀಟ್ಲಿ ಸೈಡ್ ವೇಸ್ಟು ಮೆಲ್ಟ್ ಆಗ್ತಾ ಇದೆ. ಸೊ ಇದ್ರ ಮೇಲೆ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ. ಓಕೆ, ಲೆಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಗೋ ವಿತ್ ರಿಪ್ಲೇ ಮೋಡ್. ಸೊ ಈ ಇಂಡಿಕೇಟ್ರು ಬಂದು ನಿಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಫ್ರೀ ಆಗಿರೋ ಇಂಡಿಕೇಟ್ರು, ನೋ ಮೋರ್ ಚಾರ್ಜಸ್. ಯಾವುದಕ್ಕೂ ಚಾರ್ಜ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಕಲಿಯೋಂಥವ್ರು ಇದನ್ನು ಯಾವ ಥರ ಯೂಸ್ ಮಾಡ್ಕೊಬೇಕು, ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡ್ಕೊಬೇಕು ಅದು ಕಲ್ತ್ಕೊಂಡ್ರೆ ಮೋರ್ ದ್ಯಾನ್ ಎನಫ್. ಅದಕ್ಕಿಂತ ಎಕ್ಸ್ಟ್ರಾ ಏನೂ ಬೇಕಿಲ್ಲ ಇದು. ಬಿಕಾಸ್ ಐ ಲವ್ ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ಸೊ ಪ್ರೈಸ್ ಆಕ್ಷನ್ ವಿತ್ ಫಿಬೊನಾಚಿ ನನಗೆ ತುಂಬ ಚೆನ್ನಾಗಿ ಈಸಿನೂ ಕೂಡ ಆಗಿದೆ. ಸೊ ಇವತ್ತು ಆ್ಯಕ್ಚುಲಿ ನಾನು ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ನಾ 3 ಸಿನಾರಿಯೋ 4 ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅದರಲ್ಲಿ ಬೆಳಗ್ಗೆ ಯಾವ ಸಿನಾರಿಯೋ ಓಪನ್ ಆಗ್ತಿದೆ ಅದ್ರ ಪ್ರಕಾರ ನಿಮಗೆ ಯೂಟ್ಯೂಬಲ್ಲಿ ಗೈಡ್ ಮಾಡ್ತೀನಿ. ಗ್ಯಾಪ್ ಅಪ್ ಓಪನ್ ಆದರೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇಫ್ ಇಟ್ ಈಸ್ ಅನ್ ಗ್ಯಾಪ್ ಅಪ್ ಓಪನ್ ಮಾರ್ಕೆಟ್ ನಮಗೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಎಕ್ಸಾಕ್ಟಾಗಿ ನಮಗೆ ನಮ್ಮದು 236 ಲೆವೆಲ್ ಬಂದರೆ ವಿ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್. ಅದೇ ನಮಗೆ ಇನ್ನೊಂದು 382 ಬಂದರೂ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್. ಬ್ರೇಕ್ಔಟ್ ಆದರೂ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್. 3 ಸಿನಾರಿಯೋಸ್ ನಾನು ಕ್ಲಿಯರಾಗಿ ಹೇಳಿದ್ದೆ. ಸಮ್ ಟೈಮ್ ಏನಾಗುತ್ತೆ, ಇಲ್ಲಿ ತನಕ ನಮಗೆ 0.236 ತನಕ ಬರೋಲ್ಲ, ಮಾರ್ಕೆಟ್ ಇಲ್ಲೇ ಬಂದು ಇಲ್ಲೇ ಬ್ರೇಕ್ಔಟ್ ಆಗುತ್ತೆ. ದಟ್ ಟೈಮ್ ಆಲ್ಸೋ ವಿಲ್ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ವಿಲ್ ಗೋ ಫಾರ್ ಬ್ರೇಕ್ಔಟ್ ಟ್ರೇಡ್ಸ್ ಅಂತ. ಇದನ್ನು 3 ಸಿನಾರಿಯೋ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ನಾನು ಸ್ಟೂಡೆಂಟ್ಸ್ಗೆ. ಅದ್ರ ಪ್ರಕಾರ ಮಾರ್ಕೆಟ್ ಏನು ಮಾಡಿದೆ ಇವತ್ತು? ಫಸ್ಟ್ ಇದೆ ಗ್ಯಾಪ್ ಅಪ್ ಮಾರ್ಕೆಟು, ಆಲ್ಮೋಸ್ಟ್ ಗ್ಯಾಪ್ ಅಪ್ ಆಗಿದೆ. ಸೊ ಗ್ಯಾಪ್ ಅಪ್ ಆಗಿ ಫಸ್ಟ್ ಕ್ಯಾಂಡಲೇ ಇಷ್ಟು ದೊಡ್ಡದು ಬಂದ್ರೂ ನೋ ಫಿಯರ್. ನಮಗೆ ಕಾಲ್ ಸೈಡ್ ಟ್ರೇಡೇ ನನ್ನ ಮೈಂಡಲ್ಲಿ ಇದ್ದಿದ್ದು, ಕಾಲ್ ಸೈಡ್ ಟ್ರೇಡೇ ಮಾಡಬೇಕು ಅನ್ನೋದು ಕೂಡ ಇದ್ದಿದ್ದು. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 2 ಥಿಂಗ್ಸು, ಮಾರ್ಕೆಟ್ ಇಲ್ಲಿ ತನಕ ಬರುತ್ತಾ ಇಲ್ವಾ. ಸೊ ಇಲ್ಲಿ ತನಕ ಬಂದರೆ ಏನಾಗ್ಬೋದು, 2 ಥಿಂಗ್ಸ್ ಮೇಲೆ ನಾನು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸೊ ಸೆಕೆಂಡ್ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ, ಎಕ್ಸಾಕ್ಟಾಗಿ ಮಾರ್ಕೆಟು ಸೆಕೆಂಡ್ ಕ್ಯಾಂಡಲ್ ಹೋಲ್ಡ್ ಮಾಡ್ತಿತ್ತು. ಬಟ್ ಇಲ್ಲಿ ತನಕ ಬರುತ್ತಾ ಇಲ್ವಾ ಡೌಟ್ ಇತ್ತು ನನಗೆ. ಸೊ ಅದೇ ರೀಸನ್ಗೆ ಒನ್ಸ್ ಥರ್ಡ್ ಕ್ಯಾಂಡಲ್ ಬರ್ತಿದ್ದಂಗೆ ನಾನು ಏನು ಮಾಡಿದೆ, ರನ್ನಿಂಗ್ ಕ್ಯಾಂಡಲಲ್ಲೇ ನಾನು ಎಂಟ್ರಿನ ಎತ್ಕೊಂಡೆ ನಾನಿಲ್ಲಿ. ಸೊ ರನ್ನಿಂಗ್ ಕ್ಯಾಂಡಲಲ್ಲಿ ಯಾವಾಗ ಯೂಶ್ವಲಿ ಇದು ಒಂದು ಸ್ಟ್ರಾಟಜಿ ಕೂಡ ಅಂತಾರೆ, ಏನಂದರೆ ಗ್ಯಾಪ್ ಫಿಲ್ಲಿಂಗ್ ಸ್ಟ್ರಾಟಜಿ ಅಂತ. ಸೊ ನನಗೆ ಇಲ್ಲಿಗೆ ಬರ್ತಿದ್ದಂಗೆ ನಾನು ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದ್ದೀನಿ ಮಾರ್ಕೆಟಲ್ಲಿ. ಸೊ ರನ್ನಿಂಗ್ ಕ್ಯಾಂಡಲ್ ಎಂಟ್ರಿ ಆಗ್ತಿದ್ದಂಗೆ ನನಗೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಒಂದು ಒಳ್ಳೆ ಲಾಸ್ ಕೂಡ ತೋರಿಸ್ತಿಲ್ಲ ಅಂತಲ್ಲ. ಸೊ ಸರ್ಪ್ರೈಸಿಂಗ್ಲಿ ನನಗೆ ಇಲ್ಲಿಗೆ ಬರ್ಬೇಕಾದ್ರೆ ನಾನು ಇಲ್ಲಿ ತೊಗೋಬೇಕಾದ ಟ್ರೇಡ್ ಇಲ್ಲಿ ಎತ್ಕೊಂಡೆ, ಅರ್ಲಿ ಎಂಟ್ರಿ ಆಗಿದ್ದು ನಾನು. ಅದೇ ರೀಸನ್ಗೆ ಒಂದು ಶಾರ್ಪ್ ಲಾಸ್ ಕೂಡ ತೋರಿಸ್ತು, ಬಟ್ ಇಮಿಡಿಯೇಟ್ ರಿಕವರಿ ಕೂಡ ಆಯಿತು. ನಾನು ಎಕ್ಸಿಟ್ ಮಾಡೋದ್ರೊಳಗಡೆ ನನಗೆ ರಿಕವರಿಗೆ ಬರ್ತಾ ಇತ್ತು ಮಾರ್ಕೆಟು. ಲೆಟ್ಸಿ ರಿಕವರಿ ಮಾಡೋಣ ಅಂತ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಬರ್ತಿದ್ದಂಗೆ ನಾನು ಎಕ್ಸಾಕ್ಟಾಗಿ 10 ಪಾಯಿಂಟ್ ನನಗೆ ಪ್ರಾಫಿಟ್ ತೋರಿಸ್ತಾಯಿತ್ತು. ಬಟ್ ಬುಕ್ ಮಾಡೋ ಅಷ್ಟರಲ್ಲಿ ಇಟ್ ಇಸ್ ಬುಕ್ ಆನ್ 8 ಪಾಯಿಂಟ್ ಓನ್ಲಿ. ಓಕೆನಾ? ಸೊ ನಾನಿಲ್ಲಿ ಮಿಸ್ಟೇಕ್ ಮಾಡಿದ್ದು ಏನು ಗೊತ್ತಾ, ಇವತ್ತು ನಾನು ಇಲ್ಲಿ ವೆಯ್ಟ್ ಮಾಡಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ 20 ಪಾಯಿಂಟ್ ವೆರಿ ಈಸಿ ಟ್ರೇಡ್ ಇದು. 20 ಪಾಯಿಂಟ್ಸ್ ವೆರಿ ಫಾಸ್ಟ್ ಮೂಮೆಂಟು, 20 ಪಾಯಿಂಟ್ಸ್ ವೆರಿ ಈಸಿಯಾಗಿ ಸಿಗ್ತಾಯಿತ್ತು. ಆ್ಯಂಡ್ ಲೆವೆಲ್ನ ನಾನು ಏನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೀನಿ, ದೇ ವೆಯ್ಟೆಡ್. ನಿಜವಾಗ್ಲೂ ಖುಷಿ ಆಗುತ್ತಪ್ಪ. ತುಂಬ ಜನ ಇಲ್ಲಿಂದ ಟ್ರೇಡ್ ಮಾಡಿರೋ ಮೆಸೇಜ್ ಕಳಿಸಿರ ಇವತ್ತು. ಐ ಆಮ್ ಹ್ಯಾಪಿ ಫಾರ್ ದಟ್. ನೀವು ಟ್ರೇಡ್ ಮಾಡಿ ಇಷ್ಟು ಫಾಸ್ಟಾಗಿ ಅದನ್ನು ಕಲೆಕ್ಟ್ ಕೂಡ ಮಾಡಿದ್ದೀರಾ ನೀವು. ನಾನು ಆ್ಯಕ್ಚುಲಿ ಅದೇ ನನಗೆ ಹ್ಯಾಪಿ ಆಗಿದ್ದು. ಬಿಕಾಸ್ ಸೇಮ್ ವೇ ನಾನು ಏನು ನಿಮಗೆ ಗೈಡ್ ಮಾಡಿದ್ದೀನಿ ಅದೇ ಪ್ರಕಾರ ನಾನು ಕೂಡ ಟ್ರೇಡ್ ಮಾಡೋದು. ಸೊ ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ, ಮಾರ್ಕೆಟ್ ಏನಾದರೂ ಬ್ಯಾಕ್ ಟು ಸೇಮ್ ಲೆವೆಲಿಗೆ ರಿಟ್ರೇಸ್ಮೆಂಟ್ ಕೊಟ್ಟರೆ, ಸೊ ಬ್ಯಾಕ್ ಟು ಸೇಮ್ ಲೆವೆಲಿಗೆ ಇದೇ ಥರದ ರಿಟ್ರೇಸ್ಮೆಂಟ್ ಬಂದರೆ, ಬಿಕಾಸ್ ಇಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಅಗೇನ್ ಟ್ರೇಡ್ ಮಾಡೋಣ, ಒನ್ ಮೋರ್ ಟ್ರೇಡು ಮಾರ್ಕೆಟ್ ಬೈಯಿಂಗ್ ಸೈಡ್ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ರಿಟ್ರೇಸ್ಮೆಂಟ್ ಬರಲೇ ಇಲ್ಲ. ಏನು ಮಾಡೋಣ,
ರಿಟ್ರೇಸ್ಮೆಂಟ್ ಬರಲೇ ಇಲ್ಲ, ಅಲ್ಲೇ ಸೈಡ್ ವೇಸು ಅಪ್ ಸೈಡು ಮೂವ್ ಆಗ್ತಾಯಿತ್ತು. ಸೊ ನಮ್ಮದು ಫಿಬೊನಾಚಿ ಕೂಡ ಶಿಫ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಫಿಬೊನಾಚಿ ಶಿಫ್ಟ್ ಆಗ್ಬೇಕಾದ್ರೆ ಟ್ರೇಡ್ ಮಾಡ್ಬೋದಿತ್ತಲ್ವ ಅಂತ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ದಿಸ್ ವಾಸ್ ದ ಬಿಗ್ ಸೆಲ್ಲರ್, ಇವನು ಸ್ಮಾಲ್ ಸೆಲ್ಲರ್ ಅಲ್ಲ ಅವನು, ಓಕೆನಾ. ಇವನು ಇಲ್ಲಿಂದ ಇಷ್ಟು ದೊಡ್ಡ ಕ್ಯಾಂಡಲ್ ಫಾರ್ಮ್ ಮಾಡಿಸಿ ಇಲ್ಲಿ ತನಕ ತಂದೆ ಏನಂದರೆ ಬಿಗ್ ಸೆಲ್ಲರು. ಐ ಜಸ್ಟ್ ವೆಯ್ಟಿಂಗ್ ಫಾರ್ ಬ್ರೇಕ್ಔಟ್ ದಿಸ್ ಲೆವೆಲ್. ಈ ಲೆವೆಲ್ನ ಬ್ರೇಕ್ಔಟ್ ಆಗದಲೇ ಮತ್ತೆ ಟ್ರೇಡ್ ಮಾಡೋ ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ ನಾನು. ಅದಲ್ಲದೆ ನಾನು ಇಲ್ಲಿ ಚೆಕ್ ಮಾಡಿದಾಗ ಪ್ರೀಮಿಯಮ್ಸ್ ಕೂಡ ಕಂಪ್ಲೀಟ್ಲಿ ಸ್ಲೋ ಆಗ್ತಿತ್ತು. ಸೊ ಪ್ರೀಮಿಯಮ್ಸ್ಗಳು 5 ಪಾಯಿಂಟ್ 4 ಪಾಯಿಂಟ್ ಅಷ್ಟೇ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ 5 ಪಾಯಿಂಟಲ್ಲಿ ನೆಲ್ಲಿಂದ ಟ್ರೇಡ್ ಮಾಡೋಣ. ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಿದ್ದೆ. ಈ ಒಂದು ನೋಡಿ ನಮ್ಮ ಲೆವೆಲ್ ಟಚ್ ಆಗಿ ಕೂಡ ಮಾರ್ಕೆಟ್ ಬೌನ್ಸ್ ಆಗ್ತಿದೆ. ದಿಸ್ ಈಸ್ ಹೌ ದ ಅಕ್ಯುರೇಸಿ. ಸೆಕೆಂಡ್ ಟೈಮ್ ಕೂಡ ಲೆವೆಲ್ ಟಚ್ ಆಗಿ ಅಲ್ಲಿಂದಲೇ ಮಾರ್ಕೆಟ್ ಬೌನ್ಸ್ ಆಗ್ತಿದೆ. ಸೊ ಇದು ಕೂಡ ಹೇಳೋದು ನಿಮಗೆ ಬೈಯಿಂಗ್ ಪ್ರೆಷರ್ ಅಕ್ಯುರೇಸಿ. ಇವಾಗ ರಿಜೆಕ್ಷನ್ ಎಲ್ಲಿಂದ ಆಗ್ತಾಯಿದೆ, ಎಕ್ಸಾಕ್ಟ್ ಸೇಮ್ ಲೆವೆಲಿಂದಲೇ ರಿಜೆಕ್ಷನ್ ಕೂಡ ಆಗ್ತಾಯಿದೆ. ಸೊ ನಿಮಗೆ ಅಕ್ಯುರೇಸಿ ಆಫ್ ಟ್ರೇಡಿಂಗ್ ಅಂದರೆ ಇದನ್ನೇ ಹೇಳೋದು. ನಿಮಗೆ ಫಸ್ಟು ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿದ ಮೇಲೆ ಟ್ರೇಡ್ ಮಾಡಿದವ್ರಿಗೂ ಪ್ರಾಫಿಟ್ ಮಾಡ್ಬೋದಿತ್ತು. ಬಟ್ ಈ ಲೆವೆಲ್ ಇವಾಗ ಬಂದಿರೋದು, ಅವಾಗಲ್ಲ. ಸೊ ಈ ಲೆವೆಲ್ ಎಲ್ಲಿತ್ತು ಫಸ್ಟ್ ಹೇಳಿ ನಮಗೆ, ಇಲ್ಲಿತ್ತು ಅಲ್ವಾ. ಸೊ ಇವಾಗ ಎಲ್ಲಿದೆ ಮಾರ್ಕೆಟಲ್ಲಿ ಲೆವೆಲು, ಇಲ್ಲಿದೆ. ಸೊ ಇಲ್ಲಿಂದ ಪ್ರಾಫಿಟ್ ಮಾಡಿದರೆ ಕೂಡ ನಿಮ್ಗೆ ಇಲ್ಲಿಂದ ತೊಗೊಂಡಿದ್ರು ಪ್ರಾಫಿಟ್ ಆಗ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಪ್ರೀಮಿಯಮ್ ತುಂಬ ಸ್ಲೋ ಮೂವ್ ಆಗ್ತಿದೆ. ಇಷ್ಟು ದೂರ ಮೂವ್ ಆದರೂ ನಾ ಗೆಸ್ 10 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಗಿದ್ರೆ ಹೆಚ್ಚು, ಮ್ಯಾಕ್ಸಿಮಮ್ 8ರಿಂದ 10 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಗಿದ್ರೆ ಹೆಚ್ಚು. ಬಿಕಾಸ್ ನಮ್ಮ ಆಪ್ಷನ್ ಬಯರ್ಸ್ಗೆ ನಮಗೆ ಪ್ರೀಮಿಯಮ್ ಸಖತ್ ಫಾಸ್ಟ್ ಮೂವ್ ಆಗಬೇಕು. ಇಲ್ಲಿ ಏನು ನಿಮಗೆ ಈ ಕ್ಯಾಂಡಲಲ್ಲಿ ಪ್ರೀಮಿಯಮ್ ಮೂವ್ ಆಗಿದೆಯಲ್ಲ, ಈ ಕ್ಯಾಂಡಲಲ್ಲಿ ನನಗೆ ಗೊತ್ತಿರೋ ಒಂದು 15-20 ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಗಿರುತ್ತಲ್ಲ. ಇಷ್ಟು ದೂರ ಇಷ್ಟು ಚಿಕ್ಕ ಚಿಕ್ಕ ಕ್ಯಾಂಡಲ್ ಮಾಡ್ಕೊಬಂದ್ರೂ 10 ಪಾಯಿಂಟ್ ಕೂಡ ಮೂವ್ ಆಗಲ್ಲ. ಸೊ ಅದಕ್ಕೆ ಹೇಳೋದು, ಫಾಸ್ಟ್ ಮೂಮೆಂಟ್ ಇದ್ದರೆ ಮಾತ್ರ ಆಪ್ಷನ್ ಬೈಯರಿಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಆಗೋದು ಅಂತ. ಅದೇ ರೀಸನ್ಗೆ ನಾನು ಮತ್ತೆ ತಲೆಗೆಡಿಸ್ಕೊಳ್ತಿಲ್ಲ. ಲೆಟ್ಸ್ ಕ್ಲೋಸ್ ಫಾರ್ ದ ಡೇ. ನೋಡೋಣ ನಾಳೆ ನಾಳೆ ಟುಮಾರೋ, ಬಿಕಾಸ್ ನಮ್ಮ ಫಿಬೊನಾಚಿ ಇನ್ನೂ ಕಂಪ್ರೆಸ್ ಆಗುತ್ತೆ ಇವತ್ತು. ಸೊ ಕ್ಲೋಸ್ ಆಗೋದ್ರೊಳಗಡೆ ಲೈಕ್ ಇನ್ನೂ ಸ್ಮಾಲ್ ರೇಂಜಿಗೆ ಬರುತ್ತೆ. ಆಮೇಲೆ ಗೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ. ನಾಳೆ ನಮಗೆ ಒಂದು ಗುಡ್ ಟ್ರೇಡ್ ಸಿಗೋ ಚಾನ್ಸಸ್ ಹೆವಿ ಇದೆ. ಸೊ ಗುಡ್ ಟ್ರೇಡಲ್ಲಿ ನಾಳೆ ಪ್ರಾಫಿಟ್ ಮಾಡ್ಕೊಳ್ಳೋಣ ಅಲ್ವಾ. ಸೊ ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ. ಸೊ ಕಲಿಯೋ ಅಂಥವ್ರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಟ್ರೇಡ್ ಮಾಡೋರ ಹತ್ರ ಕಲೀರಿ. ಆಲ್ವೇಸ್ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ, ಸೇಮ್ ಟು ಸೇಮ್ ಲಾಜಿಕ್ಕು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ. ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ರಿಪ್ಲೈ ಬರೋ ಹೋಗಿ ನೋಡೋಣ ಬೇಕಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇಟ್ಸ್ ಅ ಹ್ಯೂಜ್ ರೇಂಜಲ್ಲೇ ಇತ್ತು ಬ್ಯಾಂಕ್ ನಿಫ್ಟಿ ಅಲ್ವಾ. ಹ್ಯೂಜ್ ರೇಂಜ್ ನಥಿಂಗ್ ಬಟ್ ಬಿಗ್ ರೇಂಜಲ್ಲೇ ಇದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಕ್ಯಾಂಡಲು ಫ್ಲಾಟಿಶ್ ಓಪನ್ನು, ಈ ಪ್ರೀವಿಯಸ್ ಡೇನ ಕ್ಲೋಸ್ ಕೂಡ ಇದು ಮಾಡಿಲ್ಲ. ಸೊ ಹಾಗಾಗಿ ಫ್ಲಾಟಿಶ್ ಓಪನ್ ಇರೋದ್ರಿಂದ ಮಾರ್ಕೆಟಲ್ಲಿ ದೆರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟ್ 236ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬರ್ಬೋದು ಅನ್ನೋದು. ಸೊ ಏನಕ್ಕೆ ಬಂತೇಳಿ, ಫ್ಲಾಟಿಶ್ ಓಪನ್ ಇದೆ, ಗ್ಯಾಪ್ ಅಪ್ ಅಲ್ಲ, ಫ್ಲಾಟಿಶ್ ಓಪನ್ ಆಗಿರೋದ್ರಿಂದ 236ನ ಹೋಲ್ಡ್ ಮಾಡೋದು ತುಂಬಾ ಕಷ್ಟ. ಸೊ ಅದಾದಮೇಲೆ ಸೇಮ್ ರಿಜೆಕ್ಷನು ಸೈಡ್ ವೇಸು, ರಿಜೆಕ್ಷನ್ ಸೈಡ್ ವೇಸು. ಸೊ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಸೈಡ್ ವೇಸಲ್ಲೇ ಕ್ಲೋಸ್ ಆಗ್ತಿದೆ. ಎಕ್ಸಾಕ್ಟ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇವಾಗ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಿಫ್ಟಿಯಲ್ಲೂ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡೂ ಕೂಡ ಸೈಡ್ ವೇಸಲ್ಲೇ ಇದ್ದಾವೆ. ಸೈಡ್ ವೇಸಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ, ಬೆಟರ್ ಟು ಅವಾಯ್ಡ್ ಟುಡೇ ಅಲ್ವಾ. ಸೊ ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು, ಸೈಡ್ ವೇಸಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ವಿಕ್ಸ್ ನಾನು ನಿಮಗೆ ಆವಾಗಲೇ ಹೇಳಿದೆ, ಲೆಟ್ಸ್ ಸಿ ಇಂಡಿಯಾ ವಿಕ್ಸ್ ಒಂದು ಸಲ ನೋಡೋಣ. ಬಿಕಾಸ್ ಇಷ್ಟು ಸ್ಲೋ ಆಗ್ತಿದೆ ಅಂದರೆ ವಿಕ್ಸ್ ಕೂಡ ಮೈಟ್ ಬಿ ಡ್ರಾಪ್ ಆಗಿದೆ ಅಂತ. ಎಸ್, ವಿಕ್ಸ್ ಕೂಡ ಎಷ್ಟು ಡ್ರಾಪ್ ಆಗಿದೆ ಹೇಳಿ. ವಿಕ್ಸ್ ಬೆಳಗ್ಗೆ ಓಪನ್ ಆದಾಗ ಎಷ್ಟಿತ್ತು, 10ನೇ ತಾರೀಕಲ್ವಾ. ಆ ಓಪನ್ ಆದಾಗ ಆಲ್ಮೋಸ್ಟ್ 14 ಇದ್ದಿದ್ದು, 14.6 ಇದು 14. ಇಟ್ ಮೀನ್ಸ್ ವಿಕ್ಸ್ ಸಮ್ ಮೋರ್ ಡ್ರಾಪಿಂಗ್. ಸೊ ಈ ಥರ ವಿಕ್ಸ್ ಡ್ರಾಪ್ ಆಗಬೇಕಾದ್ರೆ ಪ್ರೀಮಿಯಮ್ಸ್ ಅಷ್ಟು ಫಾಸ್ಟ್ ಮೂವ್ ಆಗೋದಿಲ್ಲ, ಓಕೆನಾ. ಸೊ ಪ್ರೀಮಿಯಮ್ ಅದೇ ರೀಸನ್ಗೆ ಮೂಮೆಂಟ್ ಕೂಡ ಕೊಡ್ತಿಲ್ಲ. ಬೆಳಿಗ್ಗೆ ಒಂದು 10 ನಿಮಿಷದ ಮೂಮೆಂಟ್ ಆದಮೇಲೆ ಪ್ರೀಮಿಯಮ್ ಡೆಡ್ ಆಗಿದೆ. ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ಡೆಡ್ ಝೋನಲ್ಲಿ ಟ್ರೇಡ್ ಮಾಡೋ ಥರ ಮಾಡ್ತಾಯಿದೆ. ಲೈಕ್ ಇದನ್ನು ನಾನು ವಿಕ್ಸ್ ನೋಡೇ ಹೇಳಬೇಕು ಅಂತೇನಿಲ್ಲ. ಮಾರ್ಕೆಟ್ ಯಾವಾಗ ಆಲ್ ಟೈಮ್ ಹೈಗೆ ಬಂದಿದೆ, ಆಲ್ ಟೈಮ್ ಹೈ ನಿಯರಲ್ಲಿ ಟ್ರೇಡ್ ಮಾಡ್ತಿದೆ. ಆಲ್ವೇಸ್ ದಿಸ್ ಥಿಂಗ್ಸ್ ಆರ್ ಕ್ವೈಟ್ ನ್ಯಾಚುರಲ್, ಕಾಮನ್. ಸೊ ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಹೋಪ್ಫುಲಿ ನೀವು ಕೂಡ ಇವತ್ತು ಟ್ರೇಡಿಂಗಲ್ಲಿ ಟ್ರ್ಯಾಪ್ ಆಗಿಲ್ಲ ಅಂದ್ಕೊಳ್ತೀನಿ. ಸ್ಟೂಡೆಂಟ್ಸ್ಗಳಿಗೆ ಹ್ಯಾಪಿ ಟು ಸಿ ಇವತ್ತು ಈ ಕ್ಯಾಂಡಲ್ ಕ್ಯಾಪ್ಚರ್ ಮಾಡಿರೋರು ತುಂಬ ಜನ ಇದ್ದೀರಾ. ಬಟ್ ನಾನು ಸ್ಮಾಲ್ ಮಿಸ್ಟೇಕ್ ಮಾಡಿಕೊಂಡೆ, ದಟ್ಸ್ ಓಕೆ. ಲೈಕ್ ಮಿಸ್ಟೇಕ್ಸ್ ಆಲ್ವೇಸ್ ಮೇಕ್ಸ್ ಲರ್ನಿಂಗ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಐ ಅಕ್ಸೆಪ್ಟ್ ಮೈ ಮಿಸ್ಟೇಕ್, ಐ ಲವ್ ಟು ಲರ್ನ್, ಐ ವಿಲ್ ಲರ್ನ್ ಇಟ್, ಓಕೆನಾ. ಸೊ ನೀವು ಕೂಡ ಅಷ್ಟೇ, ನೀವು ಆ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡಿ ಕಲಿಯೋದನ್ನು ಕಲೀರಿ. ಸೊ ಕಲಿಬೇಕು ಅನ್ನೋರು ನಂದು ಈ 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಲೆಟ್ಸ್ ಸೀಟ್ ಆನ್ ಟುಮಾರೋ.